ಸಕ್ಕರೆ ಸೇವನೆ ಹೆಚ್ಚಾದಷ್ಟು ಆರೋಗ್ಯಕ್ಕೆ ಅಪಾಯ ಅಧಿಕ. ಹೀಗಾಗಿ ಯಾವೆಲ್ಲ ಆಹಾರಗಳ ಮೂಲಕ ಸಿಹಿ ನಮ್ಮ ದೇಹ ಸೇರುತ್ತಿದೆ, ದಿನಕ್ಕೆ ಎಷ್ಟು ಸಕ್ಕರೆ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು, ಆ ಕುರಿತ ಸಕ್ಕರೆ ಲೆಕ್ಕ ಇಲ್ಲಿದೆ ನೋಡಿ. ಸಕ್ಕರೆ ಸೇವನೆ ಹಿತಮಿತವಾಗಿರಲಿ. ಎಷ್ಟು ಸಕ್ಕರೆ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು? ಸಕ್ಕರೆ ಇಂದು ನಮ್ಮ ದೈನಂದಿನ ಆಹಾರದಲ್ಲಿ ಸೇರಿ ಹೋಗಿದೆ. ಬೆಳಗ್ಗೆ ಎದ್ದ ಬಳಿಕ ನಾವು ಸೇವಿಸುವ ಕಾಫಿ, ಟೀಗಳಿಂದ ಹಿಡಿದು ನಾವು ದಿನವಿಡೀ ಸೇವಿಸುವ ಊಟ ತಿಂಡಿಗಳಲ್ಲಿ ಸಕ್ಕರೆಯ ಅಂಶ ಇದ್ದೇ ಇರುತ್ತೆ. ಒಂದು ಅಂದಾಜಿನಂತೆ ನಾವು ಭಾರತೀಯರು ದಿನಕ್ಕೆ ಕನಿಷ್ಠ 8 ಇಲ್ಲವೇ 10 ಚಮಚಗಳಷ್ಟು ಸಕ್ಕರೆ ಸೇವಿಸುತ್ತಿದ್ದೇವೆ. ಆದ್ರೆ ನಮಗೆ ಇಷ್ಟೊಂದು ಸಕ್ಕರೆ ಅವಶ್ಯಕತೆ ಇಲ್ಲ. ಅಗತ್ಯಕ್ಕಿಂತ ಹೆಚ್ಚಾಗಿ ಸೇವಿಸಿದ ಸಕ್ಕರೆಯು ನಮ್ಮ ದೇಹದಲ್ಲಿ ಫ್ರಕ್ಟೋಸ್ ರೂಪದಲ್ಲಿ ಸಂಗ್ರಹವಾಗುತ್ತೆ. ಇದರಿಂದ ಯಕೃತ್ತಿಗೆ ಅಂದ್ರೆ ಲಿವರ್ಗೆ ತೊಂದರೆ, ಅದರ ಕಾರ್ಯಕ್ಷಮತೆ ಕುಗ್ಗತ್ತೆ. ಹೆಚ್ಚಿನ ಫ್ರಕ್ಟೋಸ್ ಕೊಬ್ಬಾಗಿ ಅಂದ್ರೆ ಕೆಟ್ಟ ಫ್ಯಾಟ್ ಆಗಿ ಪರಿವರ್ತನೆಯಾಗುತ್ತೆ. ಆಗ ಲಿವರ್ನ ಮೇಲೆ ಹೆಚ್ಚಿನ ಒತ್ತಡ ಉಂಟಾದಾಗ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಅಗತ್ಯಕ್ಕಿಂತ ಹೆಚ್ಚಾಗಿರುವ ಫ್ರಕ್ಟೋಸ್ ಕ್ಯಾನ್ಸರ್ಗೆ ಪ್ರಚೋದನೆ ನೀಡುತ್ತೆ. ಈ ವಿಚಾರ ಹಲವು ಸಂಶೋಧನೆಗಳಿಂದಲೂ ತಿಳಿದು ಬಂದಿದೆ. ಆದ್ದರಿಂದ ನಾವು ಹೆಚ್ಚಿನ ಸಕ್ಕರೆ ಸೇವಿಸಬಾರದು. ಹಾಗಿದ್ರೆ ಎಷ್ಟು ಸಕ್ಕರೆ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಅಂದ ಹಾಗೆ ಆಹಾರ ತಜ್ಞರು ಹೇಳುವ ಪ್ರಕಾರ ನಾವು ಪ್ರತಿದಿನ 6 ಚಮಚಗಳಿಗಿಂತ ಹೆಚ್ಚು ಸಕ್ಕರೆ ಸೇವಿಸಬಾರದು. ಒಂದು ಗ್ಲಾಸ್ ಕಾಫಿ, ಟೀಗೆ ಕೆಲವರಂತೂ 2-3 ಚಮಚ ಸಕ್ಕರೆ ಸುರಿದುಕೊಂಡು ಕುಡಿಯೋರು ಉಂಟು. ಹೀಗೆ ದಿನಕ್ಕೆ ಕನಿಷ್ಠ 3 ಸಲ ಕಾಫಿ, ಟೀ ಸೇವನೆ ಮಾಡಿದ್ರೆ ಈ ಪ್ರಮಾಣವಾಗುತ್ತೆ. ಇನ್ನು ಹೊರಗಿನಿಂದ ತಂದ ಸ್ವೀಟ್ಗಳನ್ನ ಸಕ್ಕರೆಯಲ್ಲಿ ಮುಳುಗಿಸಿ ಮಾಡಿದಂತೆ ಇರುತ್ತೆ. ಪರಿಣಾಮ ಸಕ್ಕರೆ ದೇಹದಲ್ಲಿ ಕೊಬ್ಬಾಗಿ ಬೊಜ್ಜು ಬರುತ್ತೆ. ದೇಹದ ತೂಕ ಹೆಚ್ಚಾದಂತೆ ಇನ್ಸುಲಿನ್ ಹಾರ್ಮೋನಿನ ಉತ್ಪಾದನೆ ಏರುಪೇರಾಗಿ ಹಸಿವು ಹೆಚ್ಚಾಗಿ ಮತ್ತಷ್ಟು ಆಹಾರ ತಿನ್ನುವಂತಾಗುತ್ತೆ. ಆಗ ಜೀರ್ಣಾಂಗ ವ್ಯವಸ್ಥೆ ಮತ್ತು ಮೂಲಭೂತ ಜೈವಿಕ ಕ್ರಿಯೆಗಳ ವೇಗ ದೇಹದಲ್ಲಿ ಕಡಿಮೆಯಾಗುತ್ತೆ. ಇದರಿಂದ ಕ್ರಮೇಣ ಸ್ಥೂಲಕಾಯ, ಹೊಟ್ಟೆಯ ಸುತ್ತ ಕೊಬ್ಬು ಶೇಖರವಾಗುತ್ತೆ. ಒಂದೊಂದೇ ಸಮಸ್ಯೆ ಆರಂಭವಾಗುತ್ತೆ. ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿ ರಕ್ತದ ಪರಿಚಲನೆಗೆ ತೊಂದರೆಯಾಗುತ್ತೆ. ಅಧಿಕ ಸಕ್ಕರೆ ಸೇವನೆಯಿಂದ ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತೆ. ಫ್ರಕ್ಟೋಸ್ ಪ್ರಮಾಣ ಹೆಚ್ಚಾದಂತೆ ರಕ್ತದಲ್ಲಿ ಯೂರಿಕ್ ಆಮ್ಲದ ಪ್ರಮಾಣವು ಹೆಚ್ಚುತ್ತದೆ. ಯೂರಿಕ್ ಆಮ್ಲದ ಪ್ರಮಾಣ ಹೆಚ್ಚಾದಂತೆ ಹೃದಯದ ತೊಂದರೆ, ಕೀಲುಗಳ ತೊಂದರೆ ಮತ್ತು ಮೂತ್ರಪಿಂಡಗಳ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ನಿಧಾನವಾಗಿ ಸಕ್ಕರೆ ಅಂಶ ದೇಹದಲ್ಲಿ ಸೇರಿದಾಗ ಮರೆಗುಳಿತನ ಅಂದ್ರೆ ಅಲ್ಜೀಮರ್ಸ್ ನಂತಹ ಮರೆವಿನ ಕಾಯಿಲೆಗೂ ಕಾರಣವಾಗುತ್ತೆ ಅಂತ ಕೆಲವು ಅಧ್ಯಯನಗಳು ಹೇಳಿವೆ. ಇನ್ನು ತಾಜಾ ಹಣ್ಣುಗಳಲ್ಲಿ ಸಕ್ಕರೆಯು ನೈಸರ್ಗಿಕವಾಗಿ ಕಂಡುಬರುತ್ತೆ. ಬಾಳೆಹಣ್ಣು, ಸೇಬು, ಸೀಬೆ, ದಾಳಿಂಬೆ, ಸೀತಾಫಲ, ಮಾವು, ಸಪೋಟ, ಕಿತ್ತಳೆ, ದ್ರಾಕ್ಷಿ ಇತ್ಯಾದಿ ಹಣ್ಣುಗಳಲ್ಲಿ ಇರುವ ಸಕ್ಕರೆಯಿಂದ ತೊಂದರೆ ಇಲ್ಲ. ಆದರೆ ಅಂಗಡಿಗಳಲ್ಲಿ ದೊರೆಯುವ ಸಿಹಿ ಪಾನೀಯ, ಪೇಯ, ತಿಂಡಿ ತಿನಿಸುಗಳಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿಯೇ ಇರುತ್ತೆ. ಇವುಗಳ ತಯಾರಿಕೆಯಲ್ಲಿ ಫ್ರಕ್ಟೋಸ್ ಅನ್ನ ಹೆಚ್ಚಾಗಿಯೇ ಬಳಸಲಾಗಿರುತ್ತೆ. ರುಚಿಯ ಹಿಂದೆ ಬಿದ್ದು ಅತಿಯಾಗಿ ಇವುಗಳನ್ನು ಸೇವಿಸಿದ್ರೆ ತೊಂದರೆ ಖಚಿತ. ದೈನಂದಿನ ಜೀವನದಲ್ಲಿ ಸಕ್ಕರೆ ಸೇವನೆ ಕಡಿಮೆ ಮಾಡೋದು ಒಂದು ಸವಾಲೇ ಸರಿ, ಆದ್ರೆ ಸಾಧ್ಯ. ಇಂದು ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಹೆಚ್ಚಿದಂತೆ ಅವರು ತಾವಾಗಿಯೇ ಸಕ್ಕರೆ ಸೇವನೆ ಕಡಿಮೆ ಮಾಡಿದ್ದಾರೆ ಅಥವಾ ಬಿಟ್ಟು ಬಿಡುತ್ತಿದ್ದಾರೆ. ಹಾಗಿದ್ರೆ ಸಕ್ಕರೆ ಸೇವನೆ ಕಡಿಮೆ ಮಾಡಲು ಈ ಕ್ರಮಗಳನ್ನ ಅನುಸರಿಸಿ. ಮೊದಲಿಗೆ ಕಾಫಿ, ಟೀಗೆ ಸಕ್ಕರೆ ಹಾಕಿಕೊಳ್ಳುವುದನ್ನ ಕಡಿಮೆ ಮಾಡಬೇಕು. ಅಂಗಡಿಗಳಿಂದ ಸಿಹಿ ತಿಂಡಿಗಳನ್ನು ತರುವಾಗ ಅವುಗಳ ಮೇಲಿರುವ ಲೇಬಲ್ಲುಗಳನ್ನ ಎಚ್ಚರಿಕೆಯಿಂದ ನೋಡಿ ಖರೀದಿಸಬೇಕು. ಸಂಸ್ಕರಿಸಿದ ಆಹಾರಗಳು, ಸಾಸ್ಗಳು ಮತ್ತು ಪಾನೀಯ ಸಕ್ಕರೆಯನ್ನ ಹೆಚ್ಚಾಗಿ ವಿವಿಧ ರೂಪಗಳಲ್ಲಿ ಅಂದ್ರೆ ಸುಕ್ರೋಸ್, ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್, ಗ್ಲೂಕೋಸ್, ಫ್ರಕ್ಟೋಸ್ ಮತ್ತು ಮಾಲ್ಟೋಸ್ ಬಳಸಿರ್ತಾರೆ. ಆಗ ಕಡಿಮೆ ಸಕ್ಕರೆ ಅಥವಾ ಸಕ್ಕರೆ ಹಾಕಿರದ ತಿಂಡಿಗಳನ್ನ ಕೊಳ್ಳಬೇಕು. ಇನ್ನು ಮೊಸರಿಗೆ ಸಕ್ಕರೆ ಹಾಕಿ ಸೇವಿಸುವ ಅಭ್ಯಾಸ ಇದ್ದರೆ ಕಡಿಮೆ ಮಾಡಿ. ಸಭೆ ಸಮಾರಂಭಗಳಲ್ಲಿ ಸಿಹಿ ತಿನಿಸುಗಳ ಬದಲಿಗೆ ತಾಜಾ ಹಣ್ಣುಗಳನ್ನ ಆರಿಸಿಕೊಳ್ಳಿ. ತಂಪು ಪಾನೀಯಗಳು ಮತ್ತು ಹಣ್ಣಿನ ರಸದ ಸೇವನೆ ಬೇಡ. ಬೇಕರಿ ಪದಾರ್ಥಗಳಾದ ಕೇಕ್, ಪೇಸ್ಟ್ರಿಗಳ ಸೇವನೆ ಅತಿಯಾಗಿ ಬೇಡ. ಜೇನುತುಪ್ಪವನ್ನ ಹಿತಮಿತವಾಗಿ ಸೇವಿಸಿ. ಸಕ್ಕರೆ ಬದಲಿಗೆ ಬೆಲ್ಲವನ್ನು ಕೂಡ ಅತಿಯಾಗಿ ಸೇವಿಸಬಾರದು. ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ಪ್ರೋಟೀನ್ಗಳಂತಹ ಸಂಪೂರ್ಣ ಆಹಾರಗಳು ನೈಸರ್ಗಿಕವಾಗಿ ಕಡಿಮೆ ಸಕ್ಕರೆ ಅಂಶವನ್ನ ಹೊಂದಿರ್ತವೆ. ಇವುಗಳನ್ನ ಧಾರಾಳವಾಗಿ ಸೇವಿಸಿ. ಒಟ್ಟಾರೆ ಹೇಳುವುದಾದರೆ ಸಕ್ಕರೆ ಸೇವನೆ ಕಡಿಮೆ ಮಾಡೋದು ಸಾಕಷ್ಟು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆ. ಉತ್ತಮ ಆರೋಗ್ಯದ ಹಾದಿ ಕಠಿಣ ಅನಿಸಬಹುದು, ಆದರೆ ಅದೇ ಒಳ್ಳೆಯ ದಾರಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಮೊದಲು ಸಣ್ಣ ಸಣ್ಣ ಪ್ರಯತ್ನದಿಂದ ಆರಂಭಿಸಿ. ತಾಳ್ಮೆಯಿಂದ ಶಾಶ್ವತ ಬದಲಾವಣೆ ತರಬಹುದು. ಹಿತಮಿತ ಆಹಾರ ಮತ್ತು ವಿಹಾರದೊಂದಿಗೆ ಉತ್ತಮ ಜೀವನ ಶೈಲಿಯನ್ನ ನಮ್ಮದನ್ನಾಗಿ ಮಾಡಿಕೊಳ್ಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.